ಇದು ಸೀತಾಪುರ ಅನ್ನೋ ಒಂದು ಗ್ರಾಮದಲ್ಲಿ ನಡೆದ ಕತೆ. ಅಲ್ಲಿ ಲೂಸಿ ಅನ್ನೋ ಒಂದು ಪಕ್ಷಿ ವಾಸಿಸ್ತಿತ್ತು. ಲೂಸಿ ಪಕ್ಷಿಗೆ ಪಾಪ ಮಕ್ಕಳಿಲ್ಲ. ಇದರ ಬಗ್ಗೆ ಕಾಡಲ್ಲಿರುವ ಜಂತುಗಳು ಎಲ್ಲ ಮಾತಾಡ್ಕೋತಿತ್ತು. ಮುನ್ಮುನ್ ಪಕ್ಷಿ ನಟ್ಕಟ್ ಕೋತಿ ಹತ್ರ ಹೀಗೆ ಹೇಳುತ್ತೆ. ನಟ್ಕಟ್ ಕೋತಿ, ಲೂಸಿ ಪಕ್ಷಿನ ನೋಡಿದ್ಯಾ ಪಾಪ ಎಷ್ಟು ಕಷ್ಟ ಪಡ್ತಿದೆ ಅಂತ. ಅದಕ್ಕೆ ಮಗುನೇ ಹುಟ್ತಾ ಇಲ್ಲ, ಅದು ಮಲಡಿ. ನಿಂಗಂತೂ ಗೊತ್ತಿದೆ ಮುನ್ಮುನ್, ಲೂಸಿ ಯಾಕೆ ಅಮ್ಮ ಆಗಲ್ಲ ಅಂತ. ಪದೇ ಪದೇ ಅವಳ ಜೊತೆ ಏನಾದ್ರೂ ಕೆಟ್ಟದು ಆಗೇ ಆಗ್ತದೆ. ಇನ್ನೊಂದ್ ಕಡೆ ಲೂಸಿ ಪಕ್ಷಿ ಅವರ ಗಂಡ ಹತ್ರ ಹೀಗನ್ನುತ್ತೆ. ರೀ, ಬೇರೆ ಪಕ್ಷಿಗಳ ತರ ನಾನು ತಾಯಿ ಆಗ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ನಾನು ಅಮ್ಮ ಅಂತ ಕರ್ಸ್ಕೋಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೀನಿ ರೀ. ನಂಗೆ ಗೊತ್ತು ಲೂಸಿ, ಆದರೆ ನಾವು ಏನು ಮಾಡೋದು? ನಾವು ಎಷ್ಟು ಪ್ರಯತ್ನ ಮಾಡಿದ್ದೀವಿ, ಎಲ್ಲ ಡಾಕ್ಟರ್ ಹತ್ರ ನೋಡಿದ್ವಿ, ನಾವು ಏನೂ ಕೆಲಸ ಆಗಿಲ್ಲ. ರೀ, ನಾವೊಂದ್ ಮಗುನ ದತ್ತಗೆ ತಗೊಳ್ಳೋನ್ವಾ? ಏನು ಅಡಾಪ್ಟ್ ಮಾಡ್ಕೊಳ್ಳೋದಾ? ತಲೆ ಕೆಟ್ಟಿದ್ಯಾ ನಿಂಗೆ? ಏನೋ ಬೇರೆ ಯಾರ್ದೋ ಮಗು ನನ್ನ ಮಗು ಆಗಕ್ಕೆ ಸಾಧ್ಯ ಇಲ್ಲ. ನನಗೆ ನಂದೇ ಮಗು ಬೇಕು, ಇಲ್ಲ ಅಂದರೆ ಬೇಡವೇ ಬೇಡ. ಅದು ಕರೆಕ್ಟೇ ರೀ. ನಿಮ್ಗೇನ್ರಿ, ನೀವ್ ಬೆಳಗ್ಗೆ ಹೋದ್ರೆ ಸಾಯಂಕಾಲವರೆಗೂ ಬರಲ್ಲ. ಮತ್ತೆ ಮನೇಲಿ ಯಾರೇ ಇಬ್ರೇ ಇರೋದು? ನಾನೊಬ್ಳೇ ಇರ್ಬೇಕು, ಕಷ್ಟ ಪಡ್ತೀನಿ ನಾನ್ ತುಂಬಾ. ಲೂಸಿ ಗಂಡನ್ಗೆ ಅರ್ಥ ಆಗೋ ತರ ಎಷ್ಟೋ ಹೇಳ್ತಾಳೆ, ಆದ್ರೆ ಅವರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಅವ್ರ ಕೆಲ್ಸ ಏನೋ ಅವ್ರ ಬಗ್ಗೆ ನೋಡ್ತಾ ಇರ್ತಾರೆ. ಲೂಸಿ ಬಗ್ಗೆ ಏನೂ ಯೋಚನೆ ಮಾಡಲ್ಲ.